ಚೆನ್ನಾಗಿ ಬಿಡಿಸ್ರಿ, ಸರಿಯಾಗಿ ಬಿಡಿಸ್ರಿ. ನಾ ತಿಳಿಸ್ತಾನೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ ಸರಿಯಾಗಿ ನೋಡ್ರಿ. ಚೌಕಾಂಶ 0.9 ಮೈನಸ್ ಪುಷ್ಪಾವರಣ 2.3 ಮೈನಸ್ 3.2 ಮೈನಸ್ ದುಂಡಕಂಶ 7.1 ಮೈನಸ್ 5.4 ಮೈನಸ್ 3.5 ದುಂಡಕಂಶ ಪುಷ್ಪಾವರಣ ಚೌಕಾವರಣ. ಈಗ ಸದ್ಯ ನಾವು ಇದನ್ನು ಬಿಡಿಸ್ಕೋಬೇಕು. ಇದನ್ನು 0.9 ಮೈನಸ್ ಪುಷ್ಪಾವರಣ 2.3 ಮೈನಸ್ 3.2 ಮೈನಸ್ ದುಂಡಕಂಶ 7.1 ಮೈನಸ್ 8.9 ಪುಷ್ಪಾವರಣ ಚೌಕಾವರಣ. ಇದನ್ನು ಕಳೆಯಿರಿ. 0.9 ಮೈನಸ್ ಪುಷ್ಪಾವರಣ 2.3 ಮೈನಸ್ 3.2 ಮೈನಸ್ 11ರಾಗ ಇದು ನೋಡ್ರಿ 9ರಾಗ ಇದು ಮೈನಸ್ ಏನಾಗ್ತದ ಮೈನಸ್ 1.8 ಮೈನಸ್ 1.8 ಬರೋಬ್ಬರಿ ಪುಷ್ಪಾವರಣ ಚೌಕಾವರಣ. ಈಗ ನೋಡಿ ಚೌಕ್ 0.9 ಮೈನಸ್ ಪುಷ್ಪಾವರಣ 2.3 ಮೈನಸ್ 3.2 ಮೈನಸ್ ಮೈನಸ್ ಪ್ಲಸ್ 1.8 ಪುಷ್ಪಾವರಣ. ಇದು ಏನಾಗ್ತದ ಪ್ಲಸ್ ಆಗ್ತದೆ, ಇದು ಪ್ಲಸ್ ಆಗ್ತದೆ. 0.9 ಮೈನಸ್ ಪುಷ್ಪಾವರಣ 8 3 11 4.1 ಮೈನಸ್ 3.2 ಪುಷ್ಪಾವರಣ. ಇದು ಚೌಕಾವರಣ. ಈಗ ಏನಾಗ್ತ ಈಗ 3 ಕಳೆದಾಗ ಏನು ಬರ್ತದೆ ನೋಡ್ರಿ. ಪುಷ್ಪಾವರಣ ಚೌಕಾವರಣ ಏನ ಪೂರ್ತಿ ಕ್ಲಿಯರ್ ಆಗಿಲ್ಲ. ಚೌಕಾವರಣ 0.9 ಮೈನಸ್ 11ರಾಗ 2 ಆದ್ರೆ 9 ಕೈಲ ಬಂತು 1 4ರಾಗ 4 ಆದ್ರೆ 0.9 0.9 ಆದರೆ ಎಷ್ಟು ಉಳಿತದ 0 ಉಳಿತದ. ಉತ್ತರ ಸಂಖ್ಯೆ ಸಿ ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಇರ್ತದ ಅನ್ನೋದು ನೋಡ್ರಿ. ಯಾವ ಒಂದು ಸರಳೀಕರಣ ಹೆಂಗೆ ಇರ್ತಾವ ಅನ್ನೋದು ತಿಳ್ಕೊರಿ. ಇಲ್ಲಿ -8 ಬಂದದ್ದು ಇದು ಹೊರಗೆ ಬಂದದ ಪ್ಲಸ್ ಆಗಿರ್ತದ. ಆಮೇಲೆ ಇದನ್ನು ಪ್ಲಸ್ ಮಾಡಿದಾಗ 41 32 ಕಳೆದ್ರೆ ಆಮೇಲೆ ಚೌಕಾಂಶದಾಗ ಏನು ಬರ್ತದೆ 0 ಮೈನಸ್ 0.9 ಬರೋಬ್ಬರಿ 0. ಉತ್ತರ ಸಂಖ್ಯೆ ಸಿ. ಇಲ್ಲಿ 2 ನಮೂನೆ ಮಾಡ್ಬೋದು. ಇದರ ಉತ್ತರ ಇಲ್ಲಿಡ್ರಿ, ಇದರ ಉತ್ತರ ಇಲ್ಲಿಡ್ರಿ, ಇದರ ಉತ್ತರ ಇಲ್ಲಿಡ್ರಿ, ಇದರ ಉತ್ತರ ಇಲ್ಲಿಡ್ರಿ. ನೋಡೋಣ ಸರ್ವಾಸ್ ಬಾಗಿಲೇ ಬರ್ತದೆ. 4 1 4 1 5 4 ಅಂಶ 5 4 ಅಂಶ ಬಾಗಿಲೆ 2 1 2 1 3 2 ಅಂಶ ಬರೋಬ್ಬರಿ 5 4 ಅಂಶ ಗುಂಡ್ಲೆ ಮೇಲೆ 2 ತಳಗೆ 3 2 1 2 2 ಬರೋಬ್ಬರಿ ಎಷ್ಟು ಬಂತು? ಇದ್ರದ್ದು 5 6 ಅಂಶ ಬಂತು. ಇದ್ರ ಉತ್ತರ 5 6 ಅಂಶದ ಮುಂದೆ ಇಡ್ರಿ. 5 6 ಅಂಶ ಇಟ್ರಿ. ಇದ್ರ ಉತ್ತರ ನೋಡ್ರಿ. ಇದ್ರ ಉತ್ತರ ಹೆಂಗೆ ಇಡಬೇಕಪ್ಪ ಅಂತಂದ್ರೆ ಇದು ನೋಡ್ರಿ, ಇದು ಪೂರ್ಣ ಸಂಖ್ಯೆ ತಿಳ್ಕೊರಿ. 15 1 15 1 15 1 15 1 16 15 ಅಂಶ 16 15 ಅಂಶ ಮೈನಸ್ 9 10 ಅಂಶ. ನೋಡಿ ಇದರ ಲಸ ಎಷ್ಟು ಬರ್ತದ? 30 ಬರ್ತದೆ. ಇದನ್ನ ನೆನ್ಪಿಟ್ಕೊಳ್ರಿ. 30 15 2 10 3 16 2 32 ಮೈನಸ್ 9 3 27. ಇದ್ರಾಗ 27 1 5 5 30 ಅಂಶ
5/30, 5 ಒಂದಲೆ 5/6 ಬರೋಬ್ಬರಿ 1/6 ಬಂತು. ಇದ್ರ ಉತ್ತರ ಎಷ್ಟು ಬಂತು? 1/6 ಬಂತು. ಸರ್ವಾಸ ಬಾಗಲಿ ಅದಂದ್ರೆ ಏನು ಮಾಡ್ಬೇಕು? ಇದಕ್ಕೆ ಭಾಗಾಕಾರ ಮಾಡಬೇಕು. 5/6 ಇದಕ್ಕೆ ಭಾಗಾಕಾರ ಮಾಡಬೇಕು. ನೋಡ್ರಿ ಭಿನ್ನ ರಾಶಿ ಹೆಂಗಿರ್ತಾವ ತಿಳ್ಕೊಂಡು ಮಾಡ್ರಿ. ನೋಡ್ರಿ ಇದಕ್ಕೆ ಸರ್ವಾಸ ಬಾಗಲಿ ಬರೋಬ್ಬರಿ ಇಲ್ಲಿ ಮಾಡಲಿ, ಇಲ್ಲೇ ಮಾಡಲಿ, ಇಲ್ಲಿ ಮಾಡ್ತಾನೆ ನಾನು. ಬರೋಬ್ಬರಿ 5/6 ಭಾಗಿಲೆ 1/6. 5/6 ಗುಂಡ್ಲೆ ಮ್ಯಾಲೆ 6 ತಳಗೆ 1. ಈ 6 ಹೋತು, ಈ 6 ಹೋತು. ಬರೋಬ್ಬರಿ 5/1 ಉತ್ತರ 5. ಹಿಂಗೆ ಸರಿಯಾಗಿ ತಿಳ್ಕೊಬೇಕು ಗಣಿತಗಳನ್ನು. ಸರಿಯಾಗಿ ತಿಳ್ಕೊಂಡು ನೋಡ್ರಿ, ಚೆನ್ನಾಗಿ ನೋಡಿಕೊಂಡು ಗಣಿತಗಳನ್ನು ಹೆಂಗೆ ತಿಳಿಸಿ ನೋಡ್ರಿ. ನಿಮ್ದು ಉತ್ತರ ಸಂಖ್ಯೆ 5 ಎಲ್ಲದ? ಉತ್ತರ ಸಂಖ್ಯೆ ಡಿ. ಆನ್ಸರ್ =5. ಉತ್ತರ ಸಂಖ್ಯೆ ಡಿ. ಇದು ಆವರಣಗಳನ್ನು ಇದು ನೋಡ್ರಿ. ಇವೆಲ್ಲ ಸರಳೀಕರಣಗಳನ್ನು ಸರಿಯಾಗಿ ಚೆಂದಾಗಿ ನೋಡಿಕೊಂಡು ಅತಿ ಶಿಸ್ತಾಗಿ ಬಿಡಿಸ್ಕೋರಿ ಫೇರ್ದಾಗ. ಸರಿಯಾಗಿ ಗಣಿತಗಳನ್ನು ಸರಿಯಾಗಿ ತಿಳ್ಕೊಬೇಕಷ್ಟೇ. ನೋಡ್ರಿ ಹೆಂಗದ ನೋಡ್ರಿ. ಈಗ ನೋಡ್ರಿ ಇದು ಪೂರ್ಣ ಸಂಖ್ಯೆ 15 15 1 16 15 -9 ಇಟ್ಟರು ಬರೋದು. ಎರಡೂ ರೀತಿ ಮಾಡ್ಬೋದು. ಗಣಿತ ನಿಮ್ಮ ಮಾಡ್ಲಿಕ್ಕೆ ಬರ್ತಿರ್ತಾರೆ, ಏನು ಭಾಳ ಬಿರಿ ಅಲ್ಲ. ಉತ್ತರ ಸಂಖ್ಯೆ ನೋಡ್ರಿ, ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.